ಎಲ್ರಿಗೂ ನಮಸ್ಕಾರ. ಪೃಥ್ವಿ ಎಂಬರ್ ನನಗೆ ಮೆಸೇಜ್ ಮಾಡಿಸಷ್ಟೇ ನಾನೇ ಕಾಲ್ ಮಾಡಿದೆ. ಕಾಲ್ ಮಾಡಕ್ಕೆ ಒಂದು ರೀಸನ್ ಇದೆ, ಯಾಕಂದ್ರೆ ನಾನು ಅವ್ರದ್ದು ದಿಯರ್ ಸಿನಿಮಾದಲ್ಲಿ ಪರ್ಫಾರ್ಮೆನ್ಸ್ ನೋಡಿದ್ದೆ. ಸೊ ಒಂದು ಅದ್ಭುತವಾದ ಒಂದು ಪರ್ಫಾರ್ಮೆನ್ಸ್ ಆ ಸಿನಿಮಾದಲ್ಲಿ ಕೊಟ್ಟಿದ್ರು. ಅಂಡ್ ರತ್ನನ್ ಪ್ರಪಂಚ ಸಿನಿಮಾದಲ್ಲಿ ಪ್ರಮೋದ್ ಅವ್ರದ್ದು ರೋಲು. ಐ ಥಿಂಕ್ ಈ ಎರಡು ಕ್ಯಾರೆಕ್ಟರ್ ರೀಸೆಂಟ್ ಬಹುಶಃ ಒಂದು 5-6 ವರ್ಷದಲ್ಲಿ ತುಂಬಾ ಇಷ್ಟ ಆಗಿದ್ದು ನನಗೆ. ಅಂದ್ರೆ ತುಂಬಾ ಇಂಪ್ರೆಸ್ ಮಾಡಿದಂತ ಕ್ಯಾರೆಕ್ಟರ್ಗಳು. ಅಂಡ್ ಅವ್ರಿಬ್ರು ಮಾಡಿದಂತ ಚಿತ್ರ ಅದು ಹೇಗಿರುತ್ತೆ. ಸೊ ಒಂದು ಇಬ್ರು ಒಳ್ಳೆ ಆಕ್ಟರ್ ಮುಂದೆ ಐ ಥಿಂಕ್ ಒಂದು ಒಳ್ಳೆ ಕಾಂಪಿಟೇಷನ್ ಇರುತ್ತೆ. ಅಂಡ್ ಟ್ರೈಲರ್ ನೋಡಿದೆ, ಅದ್ರಲ್ಲಿ ಕಾಣುತ್ತೆ ಪೃಥ್ವಿಗೆ ತುಂಬಾ ಒಂದು ಡಿಫಿಕಲ್ಟ್ ಅಂಡ್ ಏನ್ ಹೇಳ್ಬೋದು, ಅದನ್ನ ತುಂಬಾ ಚಾಲೆಂಜಿಂಗ್ ಅನ್ಸುತ್ತೆ ಆಗ ಕ್ಯಾರೆಕ್ಟರ್ ಕೊಟ್ಟಿರೋದು. ಅದನ್ನ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ. ಅಂಡ್ ಪ್ರಮೋದ್ ನನಗೆ ತುಂಬಾ ಇಷ್ಟವಾದ ನಟ. ತುಂಬಾ ಈಸಲ್ಲಿ ಮಾಡಂತ ಒಂದು ಕ್ಯಾರೆಕ್ಟರ್. ವಾಯ್ಸ್ ತುಂಬಾ ಚೆನ್ನಾಗಿದೆ. ಸ್ವಲ್ಪ ಜಾಸ್ತಿ ಮಾಸ್ 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 ಅಂತ ಇರ್ತಾರೆ. ನಾನು ಅಂತ ಹೇಳ್ತೀನಿ, ಯಾಕೆ ಯಾವಾಗ ಮಾಸ್ ಮಾಸ್ ಅಂತಿರೋ, ಬೇರೆ ತರ ಮಾಡಿ ಕ್ಲಾಸ್ ಆಗೋ ಚೆನ್ನಾಗಿ ಕಾಣಿಸ್ತೀರ ಅಂತ. ಅವರಿಬ್ರು ನಟನೆ ಅದ್ಭುತವಾದ ನಟರು. ಮಧ್ಯ ರೇಚಲ್ ಡೇವಿಡ್ ಅವರು ತುಂಬಾ ಅದ್ಭುತವಾದ ನಟಿನೇ. ಸೊ ನಾವೇ ಇಂಟ್ರೊಡ್ಯೂಸ್ ಮಾಡಿದ್ದು. ನೀವು ಚೆನ್ನಾಗಿ ಮಾಡ್ತೀರಾ ಅಂತ ಇಂಟ್ರೊಡ್ಯೂಸ್ ಮಾಡಿರೋದು. ಸೊ ಅದ್ಭುತವಾಗಿ ಮಾಡ್ತೀರಾ ಅಂತ. ಒಳ್ಳೇದಾಗಿ ಇಡೀ ಟೀಮ್ಗೆ. ನನ್ನ ಟ್ರೈಲರ್ ನೋಡಿದೆ. ಇನ್ಫ್ಯಾಕ್ಟ್ ಟ್ರೈಲರ್ ಅಲ್ಲಿ ತುಂಬಾ ಪ್ರಾಮಿಸಿಂಗ್ ಆಗಿದೆ. ನಾನು ಬಹುಶಃ ಒಂದು 5:45 ಬಂದಿದ್ದು. ನಾನು ಆಲ್ಮೋಸ್ಟ್ 7:15. ಸೊ ಇಷ್ಟೊತ್ತು ಕೂತಿದ್ವಿ ಅಂದ್ರೆ ಅದ್ ರೀಸನ್ ಏನಂದ್ರೆ ಸಿನಿಮಾ ಚೆನ್ನಾಗಿದೆ ಅಂತ ಅರ್ಥ. ಇಲ್ಲ ಅಂದ್ರೆ ಎಲ್ಲರೂ ಒಂದು ಕಾರಣ ಹೊಡಿತಿದ್ವಿ ಫಸ್ಟೇ. ಇಲ್ಲ ನಾವು ಚೂರು ಹೋಗ್ಬೇಕು, ಸ್ವಲ್ಪ ಕಳಿಸ್ಕೊಬಿಡಿ, ಬೇಗ ಮಾತಾಡ್ಬಿಟ್ಟು ಹೋಗ್ಬಿಡ್ತೀವಿ ಅಂತ. ಸೊ ಇಷ್ಟೊತ್ತು ಕೂತಿದೀವಿ ಅಂದ್ರೆ ಇಟ್ಸ್ ಬಿಕಾಸ್ ಆಫ್ ದ ಕ್ವಾಲಿಟಿ ಆಫ್ ದ ಫಿಲ್ಮ್. ಅಂಡ್ ಡೆಫಿನೆಟ್ಲಿ ಈ ಸಿನಿಮಾ ಒಂದು ಇವ್ರಿಗೆ ಇಡೀ ಟೀಮ್ ಮಾತಾಡ್ಕೊಂಡ್ ಬಂದ್ರು. ಅಂದ್ರೆ ಆ ಸಿನಿಮಾ ಬಗ್ಗೆ ಎಷ್ಟು ಕಾನ್ಫಿಡೆನ್ಸ್ ಇದೆ ಅವ್ರಿಗೆ ಅಂತ. ಸೊ ಅಷ್ಟು ಕಾನ್ಫಿಡೆಂಟ್ ಆಗಿ ಯಾರು ಮಾತಾಡಕ್ ಸಾಧ್ಯ ಇಲ್ಲ. ಯಾಕಂದ್ರೆ ಆ ಪ್ರಾಡಕ್ಟ್ ಆಗಿದ್ರೆ ಮಾತ್ರ ಆ ಮಾತುಗಳ ಬಾಯಿಂದ ಬರಕ್ ಸಾಧ್ಯ. ಒಳ್ಳೆ ಡೇಟು, ನನ್ನ ವೆಡ್ಡಿಂಗ್ ಆನಿವರ್ಸರಿ February 14th. ಒಳ್ಳೇದಾಗ್ಲಿ. ನಂದು ಆಲ್ಮೋಸ್ಟ್ February 14th ಏನಾದ್ರು ಒಂದು ಇವೆಂಟ್ ಇರ್ತಿತ್ತು. ಸೊ ಈ ವರ್ಷ ಇಲ್ಲ. ಸೊ ಇದು ಬೋಲನ್ ಬಗ್ಗೆ ನಮ್ ಇವೆಂಟ್ ಬಂದಿದ್ದೀರಿ. ಡೆಫಿನೆಟ್ಲಿ ಒಳ್ಳೇದಾಗ್ಲಿ. ಒಳ್ಳೆ ಡೇಟ್ ಅದು. ಒಳ್ಳೆ ಲವ್ ಸ್ಟೋರಿ. ಒಂದು ನನ್ಗೆ ತುಂಬಾ ಆದಂತ ಒಂದು ಜಾನರ್ ಸಿನಿಮಾ. ಒಂದು ಫೀಲ್ ಗುಡ್ ಸಿನಿಮಾ. ಡೆಫಿನೆಟ್ಲಿ ಈ ಸಿನಿಮಾ ಎಲ್ಲರೂ ಮನ್ಸು ಮುಟ್ಟುತ್ತೆ ಅನ್ನೋ ಒಂದು ಭರವಸೆ ನನಗೂ ಕೂಡ ಇದೆ. ಸೊ ನಾನು ಕಾಯ್ತಾ ಇರ್ತೀನಿ ಸಿನಿಮಾನ ತೆರೆ ಮೇಲೆ ನೋಡೋದಕ್ಕೆ. ಆಲ್ ದ ಬೆಸ್ಟ್ ಎಂಟೈರ್ ಟೀಮ್.